ಓನ್ಲಿ ಫಾರ್ ಆಟೋ ಅಂತಲೇ ಹಾಕಿದೀವಲ್ಲ. ಎಲ್ಲ ಹಾಕಿದ್ರೆ ಬನ್ನಿ ತೋರಿಸ್ತೀವಿ, ಬನ್ನಿ ಕೂತ್ಕೊಳ್ಳಿ ಸ್ವಲ್ಪ. ಕೂತ್ಕೋತೀನಿ. ಏನು ನಿಮ್ಮ ಹೆಸರು? ನವೀನ್ ಕುಮಾರ್ ಅಂತ. ನವೀನ್ ಕುಮಾರ್ ಅಂತ. ಏನು ನಿಮ್ಮದು ಡೆಸಿಗ್ನೇಷನ್? ಹೆಡ್ ಕಾನ್ಸ್ಟೇಬಲ್. ಹೆಡ್ ಕಾನ್ಸ್ಟೇಬಲ್. ಸ್ನೇಹಿತರೆ, ಇಲ್ಲಿ 2 ವೀಲರ್ ಪಾರ್ಕಿಂಗ್ ಇದೆ. ನಮ್ಮವ್ರ ಪಾಪ ಈ ಆಟೋ ಡ್ರೈವರು ಬನ್ನಿ ಸರ್ ಕೂತ್ಕೊಳ್ಳಿ. ನಮ್ಗೆ ಹೇಳ್ದ ಅವನು ಈ ಥರ ಇಲ್ಲಿ ಭಾಳ ತುಂಬ ತೊಂದರೆ ಆಗ್ತಾ ಇದೆ ಅಂತ. ಪಾಪ ಅವ್ನ ಗಾಡಿ ನಂಬರು ಅವ್ನು ದುಡಿಯೋದೇ ಬೆಳಗ್ಗೆಗೆ ದುಡಿತಾ ಇದ್ದಾರೆ. ಇಲ್ಲಿ ನೋ ಎಂಟ್ರಿ ಅಂತಲ್ಲ ಅವ್ರು ಹೇಳ್ತಾರಂತೆ. ಯಾಕಂದರೆ ಇದು ಇವತ್ತೇ ಆಗ್ತಾಯಿಲ್ಲ. ಈಗ ಒಬ್ಬ ಆಟೋ ಡ್ರೈವರ್ಗೆ ಆಗ್ತಾಯಿಲ್ಲ ಇದು. ಒಬ್ಬ ಆಟೋ ಡ್ರೈವರ್ನ ಕತೆ ಅಲ್ಲ ಇದು. ಪಾಪ ಆಟೋ ಡ್ರೈವರ್ಗೆ ತೊಂದರೆ ಆಗ್ತಾ ಇದೆ. ಸರ್, ಈಗ ಹೇಳಿ ಸರ್. ಈಗ ನೋ ಎಂಟ್ರಿ ಅಂದರೆ ಈಗ ನೋ ಎಂಟ್ರಿ ಇದೆಯಾ ಅಲ್ಲಿ? ಇದೆ, ಅಲ್ಲಿ ಇದೆ, ಬನ್ನಿ ತೋರಿಸ್ತೀವಿ. ಒಂದು ನಿಮಿಷ ಇದೆಯಾ? ಹಾಂ, ಗೊತ್ತಾಯ್ತು. ಈಗ ಆಟೋ ಲೈನ್ ಇದೆ, ಮತ್ತೆ ಬೇರೆ ಆಟೋ ಎಲ್ಲ ಬಂತಲ್ಲ ಇವಾಗ. ಅದಕ್ಕೆ ಒಬ್ಬೊಬ್ರನ್ನ ಚೆಕ್ ಮಾಡಿ ಕಳಿಸ್ತಾ ಇರೋದು ಹೇಳಿ. ಅದಕ್ಕೆ ಯಾರಾದ್ರೂ ಪೇಷಂಟ್ ಇದ್ರೆ ಇದ್ರೆ ಕಳ್ಸ್ಕೊಡ್ತೀವಿಲ್ಲ ಅಂತ ಹೇಳಲ್ಲ. ಯಾರಾದ್ರೂ ಹ್ಯಾಂಡಿಕ್ಯಾಪ್ ಇದ್ರೆ, ಕರೆಕ್ಟ್, ಏನೋ ಪ್ರಾಬ್ಲಮ್ ಇದ್ರೆ ಕೇಳಿ. ನಮ್ಮ ಸಾಹೇಬ್ರ ಇದ್ರೆ ಕೇಳಿ. ಯಾರು? ಬನ್ನಿ ಅವ್ರನ್ನ ಮಾತಾಡ್ತೀನಿ. ಬನ್ನಿ ಅವ್ರನ್ನು. ಯಾಕಂದ್ರೆ ಅದು ಒಬ್ರಿಗೊಂದು ಅಲ್ಲ. ಅವ್ರಿಗೆ ಕೇಳ್ತೀನಿ. ಬನ್ನಿ ಅವ್ರನ್ನ ಯಾರೇ ಅವ್ರಾದ್ರೂ ಇದ್ರೇನು. ಸರ್ ನಮಸ್ಕಾರ, ನಾನು ಡಾಕ್ಟರ್ ಸುನೀಲ್ ಅಂತ. ಈಗ ಈ ಆಟೋದವರು ಅವ್ರು ಹೇಳಿದ್ರು ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ ಸರ್. ಯಾರೇ ಈಗ ಒಳಗಡೆ ಬರೋದಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಏನಂತ ಕೇಳಿದೆ. ಯಾರು ಪ್ರಾಬ್ಲಮ್ ಅಂತ ಕೇಳಿದೆ. ಪೊಲೀಸ್ರದ್ದು ಅಂದ. ಏನಕ್ಕಪ್ಪ ಪೊಲೀಸ್ ಪ್ರಾಬ್ಲಮ್ ಅಂತ ಕೇಳಿದೆ. ಪೊಲೀಸ್ ಏನು ಕಾನೂನು ಪಾಲಿಸೋಕಿರೋವಂಥದ್ದು ಹೊರತಾಗಿ ಕಾನೂನು ಬಿಟ್ಟು ಏನು ಮಾಡಲ್ಲ ಅಂತ ಹೇಳಿದೆ ಅವ್ರಿಗೆ. ಈಗ ಅವ್ರು ಬಂದಿದ್ದಾರೆ. ಸುಮಾರು ಆಟೋಗಳು ನನ್ನ ಮುಂದೆನೇ ಬಂದಿರುವಾಗ ಆ ಪಾಪ ಅವನು ಬಡಪಾಯಿ ದಿನಕ್ಕೆ 300, 400, 500 ರೂಪಾಯಿ ಮಾಡ್ತಾನೆ. ಈಗ ಕಾನೂನುಬದ್ಧವಾಗಿ ಅವನು ಬಂದ. ಇವರು ತಕ್ಷಣ ಅವ್ರನ್ನ ಹಿಡಿದ್ರು. ಈ ಲೇನಲ್ಲಿ ಬರಬೇಕಾಗಿತ್ತು ಅಂತ ಹೇಳಿದ್ರು ಅವರು. ಈಗ ನನ್ನ ಮುಂದೆನೇ ನಾನು ಅವಾಗಲಿಂದ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಒಂದು 10 ನಿಮಿಷ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡೋಣ, ಒಂದು ಅರ್ಧ ಗಂಟೆ ಇದಕ್ಕೆ ಸ್ಪೆಂಡ್ ಮಾಡೋಣ ಅಂತ. 4-5 ಗಾಡಿಗಳು ಹೋಯ್ತು, ಅದಕ್ಕೇನು ಮಾಡಲಿಲ್ಲ. ಈಗ ಪಾಪ ಅವನು ಯಾವನೋ ಬಂದ, ಅವನಿಗೆ ನಿಲ್ಲಿಸಿರೋಂಥದ್ದು ಇದು ಕತೆ. ಆಟೋ ಇದೆ, ನಾನು ಬುಕ್ ಮಾಡಿದ್ದೀನಿ. ಅವನು ಇಲ್ಲ, ಬುಕ್ಕಿಂಗ್ ಮಾಡಿದ್ದೀನಿ ನಾನು ಫೋನಲ್ಲಿ ಇದ್ದಾನೆ ಅವ್ನು ಲೈನಲ್ಲಿ. ಗೊತ್ತಾಯಿತು ಸರ್, ನನಗೂ ಅರ್ಥ ಆಯಿತು. ಬಟ್ ಒಂದ್ರ ಕತೆ ಅಲ್ಲ ಸರ್. ಈಗ ಅವ್ನು ಬೇಕಿದ್ರೆ ಹಾಂ ಅಲ್ಲ, 10 ಆಟೋ ಬರುತ್ತೆ, ಅದಕ್ಕೇನು ತೊಂದರೆ ಮಾಡಲ್ಲ. ಈಗ ಬುಕ್ಕಿಂಗಲ್ಲಿ ಇದೆ, ನನ್ನ ಫೋನಲ್ಲಿ ಇಲ್ಲಿದ್ದ ಅವನು ಲೈನಲ್ಲಿ. ನಾನು ರೆಕಾರ್ಡಿಂಗ್ ಮಾಡಿದೆ. ಅವ್ನು ಯಾವನು ಕೇಳ್ತಾನೆ ಬಾರಪ್ಪ ಅಂತ ಹೇಳಿದೆ ನಾನು ಓಪನ್ ಆಗಿನೇ. ಯಾಕಂದರೆ ಇಲ್ಲಿ 10 ಆಟೋಗಳನ್ನ ನಾನು ನೋಡಿದೆ, ಅಬ್ಸರ್ವ್ ಮಾಡಿದೆ. ಅವ್ನ ಪ್ರಾಬ್ಲಮ್ ನಾನು ಹೇಳಿದ ತಕ್ಷಣ ನನಗೆ ಅರ್ಜೆಂಟ್ ಇತ್ತು. ಆದರೆ ಅರ್ಜೆಂಟ್ ಇರಲಿ ಬಿಡಿ, ಒಂದು ಅರ್ಧ ಗಂಟೆ ಗುದ್ದಾಡೋಣ, ನೋಡೋಣ ಏನಾಗುತ್ತೆ ಅಂತ. ಈಗ ನಾನು ಬೇರೆ ಕಡೆ ಹೋಗ್ಬೇಕು, ಇವ್ರು ಹಿಡಿದಿದ್ದಾರೆ ಅಷ್ಟೇ. ಓಕೆ ಬುಕ್ಕಿಂಗ್ ಇದ್ರೆ ಹೋಗಿ ಹೇಳ್ಬೇಕಲ್ಲ. ಬುಕ್ಕಿಂಗ್ ಇದೆ ಅವ್ರಿಗೆ ಬಿಡಿ. ಆಯಿತು, ಕರಿತಾ ಇದ್ದಾರೆ.